Yes, good morning. Good morning to all of you students. ಇವತ್ತಿನ ತರಗತಿಗೆ ನಿಮಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ಅಭ್ಯಾಸವನ್ನು ಪ್ರಾರಂಭ ಮಾಡೋಣವೇ? ಓಕೆ. ಹಾಗಾದರೆ ಬೆಳಗಿನ ಜಾವ ಫ್ರೆಶ್ ಆಗಿ ಬಂದಿದ್ದೀರಿ. ನಾವು ತರಗತಿಯನ್ನು ಫ್ರೆಶ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಈ ತರಗತಿಯನ್ನು ಅರ್ಥ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ, ಹಿಂದಿನ ತರಗತಿಯ ಕೆಲವೊಂದು ಅಂಶಗಳನ್ನು ಗಮನ ಇಟ್ಕೊಂಡ್ಬಿಟ್ಟೆ ಅವುಗಳನ್ನು ಚರ್ಚಿಸೋದ್ರ ಮೂಲಕ ಮುಂದಿನ ತರಗತಿಗೆ ಕಾಲಿಡ್ತೇವೆ. ಹೌದಲ್ಲ? ಪ್ರತಿದಿನ ಹಾಗೆ ಮಾಡೋದು. ಹಾಗಾದ್ರೆ ಇವತ್ತು ನಾವೇನು ಮಾಡೋಣ ಅಂದ್ರೆ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವೇನು ಮಾಡಿವಪ್ಪ ಅಂದರೆ ಕೋಕೋ ನಿರ್ಧಾರಿತ ಪ್ರಮೇಯಗಳನ್ನು ಅಭ್ಯಾಸ ಮಾಡಿದ್ದೀವಿ. ಈ ರೀತಿ ಚಾಟದ ಮೂಲಕ ನಾವು ಕೋಕೋ ನಿರ್ಧಾರಿತ ಪ್ರಮೇಯವನ್ನು ಅಭ್ಯಾಸ ಮಾಡಿ ಅದರಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳನ್ನು ನಾವೇನು ಮಾಡಿವಿ ಅಂದರೆ ಬಿಡಿಸಿದ್ದೇವೆ. ನಾನು ನಿಮಗೆ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ನಾನು ನಿಮ್ಗೆ ಹೇಳಿದ್ದೆ ವಿದ್ಯಾರ್ಥಿಗಳು. ನೀವು ಬಿಡಿಸಿದ್ದೀರಿ, ನೋ ಡೌಟ್ ಇಟ್ ಆಲ್. ಅಭ್ಯಾಸದ ಲೆಕ್ಕಗಳನ್ನು ನೀವು ಬಿಡಿಸಿದ್ದೀರಿ. ಈ ಪ್ರಮೇಯ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ನೀಟಾಗಿ ಇವುಗಳನ್ನು ನಾವು ನಿಮಗೆ ಈ ರೀತಿಯ ಚಾರ್ಟ್ಗಳನ್ನು ನೋಡಿ, ಎರಡು ತ್ರಿಭುಜಗಳು ಏನಾಗಿವೆ, ಕೋನ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ವಿಭಾಗಿಸುತ್ತವೆ ಅಂತ ನಾವು ಸ್ಪಷ್ಟವಾಗಿ ಏನು ಮಾಡಿದ್ವಿ ಅಂದರೆ ನಿರ್ಧರಿಸಿ ಇದನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಈ ಚಾರ್ಟಿನ ಮೂಲಕ ಕ್ಲೀನಾಗಿ ಎಕ್ಸ್ಪ್ಲೇಷನ್ ಮಾಡಿ ನಾನು ನಿಮಗೆ ಹೇಳಿದ್ದೆ. ಕರೆಕ್ಟ್ ಅಲ್ಲ? ನೀವು ಈ ರೀತಿ ರೆಡಿ ಮಾಡಬಹುದು. ಹಾಗಾದ್ರೆ ಇವತ್ತು ಇನ್ನೊಂದು ಪ್ರಮೇಯವನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳು. ಅದು ಯಾವ ಪ್ರಮೇಯ ಅಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ ಅಂತ. ವಿಸ್ತೀರ್ಣ, ಈ ಉದಾಹರಣೆ ನೋಡ್ರಿ. ತ್ರಿಭುಜದ ವಿಸ್ತೀರ್ಣ ನಿಮ್ಗೆ ಗೊತ್ತಿದೆ ಸಾಮಾನ್ಯವಾಗಿ. ತ್ರಿಭುಜದ ವಿಸ್ತೀರ್ಣ ನಾವೇನ್ ಮಾಡ್ತೀವಪ್ಪ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ಸ್, ಹೇಳ್ರಿ ಯಾರು ಹೇಳ್ತೀರಿ? ಓಕೆ, 1/2 ಪಾದ ಗುಂಡಿನ ಎತ್ತರ. ಪಾದ ಇಂಟು ಎತ್ತರ, ಇದು ವಿಚಾರ. ಹಾಗಾದ್ರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಸಪೋಸ್ ಇಲ್ಲಿ ಎರಡು ಸಮರೂಪ ತ್ರಿಭುಜಗಳು, ಇಲ್ಲೊಂದು ಸಮರೂಪ ತ್ರಿಭುಜ ಇದೆ, ಇವೆರಡು ಸಮರೂಪ ತ್ರಿಭುಜಗಳನ್ನು ಬರುತ್ತೆ. ಈ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ ಅಂತ ಪ್ರಶ್ನೆ ಬರ್ತದೆ. ಈಗ ABC ಅಂತಿದೆ, ಇಲ್ಲಿ DEF ಅಂತ. ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ಸಪೋಸ್ ವಿಸ್ತೀರ್ಣ ಯಾವ್ದಪ್ಪ ಅಂದ್ರೆ ABC ಅಂತ, ಇನ್ನೊಂದು ವಿಸ್ತೀರ್ಣ ಯಾವ್ದು ಅಂತಾರಪ್ಪ ಅಂದ್ರೆ DEF ಅಂತ. ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಸಿಂಪಲ್, ಕ್ಲಿಯರ್ ಐತೆ. ಅದು ಎದಕ್ಕೆ ಸಮ ಇರ್ತದಪ್ಪ ಅಂದ್ರೆ ಯಾವುದೇ ಭಾವವನ್ನು ತೋರಿ ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ. ಈಗ ನಾನು ಒಂದು ಭಾವ ತಗೋತೀನಿ, ಅನುರೂಪ BC² / EF². ಯಾಕಂದ್ರೆ ಇದು BC ಮತ್ತು EF ಅದ. ಹಾಗಾದ್ರೆ ಗಮನ ಇರಬೇಕು, BC² / EF² ಅಂದ್ರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ ಅಂತ ಏನು ಹೇಳ್ತಾರೆ. ಹಾಗಾದ್ರೆ ಇದರಲ್ಲಿ 4 ಅಂಶಗಳದಾವೆ ವಿದ್ಯಾರ್ಥಿಗಳು. ಎರಡು ತ್ರಿಭುಜಗಳ ವಿಸ್ತೀರ್ಣಗಳದಾವೆ, ಎರಡು ಬಾಹುಗಳ ವಿಸ್ತೀರ್ಣಗಳ ಅನುಪಾತ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋ ಉದ್ದೇಶ ಏನಪ್ಪಾ ಅಂದ್ರೆ ಈ 4 ಅಂಶಗಳಲ್ಲಿ ಯಾವುದಾದ್ರೂ ಒಂದು ಅಂಶ ಕೊಡ್ತಾರೆ, 3 ಅಂಶಗಳು ಕೊಡ್ತಾರೆ.
4ನೇ ಅಂಶ ಫೈಂಡ್ ಔಟ್ ಮಾಡಬೇಕು ಈ ಪ್ರಮೇಯದ ಮೂಲಕ. ಉದಾಹರಣೆ ಇಲ್ಲಿ ನೋಡಿ, ಇದು ಐತಿದು ಏನಪ್ಪ ಅಂದ್ರೆ ಇ ಎಫ್ ಭಾವವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅವಾಗ ನಾವೇನು ಮಾಡ್ತೀವಿ, ಇದು ಈ ಬಿ ಸಿ ಭಾವ ಕೊಟ್ಟಿರ್ತಾರೆ, ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಕೊಟ್ಟಿರ್ತಾರೆ, ತ್ರಿಭುಜದ ವಿಸ್ತೀರ್ಣ ಡಿ ಎಫ್ ಕೊಟ್ಟಿರ್ತಾರೆ. ಇದು ಒಂದು ನಾವು ಮಾಡುವಂಥ ಪದ್ಧತಿ. ಮತ್ತು ಇನ್ನೊಂದು ಏನು ಮಾಡ್ತಾರೆ, ಬಿ ಸಿನೇ ಕೇಳ್ತಾನೆ ಅನ್ಕೋರಿ, ಬಿ ಸಿ ಕೇಳ್ತಾರೆ ಅನ್ಕೋರಿ. ಬಿ ಸಿ ಭಾವವನ್ನು ಕೇಳಿದಾಗ ನಾವು ಇವು 3 ಅಂಶಗಳನ್ನು ಏನು ಮಾಡಿರ್ತಾರೆ ಕೊಟ್ಟಿರ್ತಾರೆ. ಈ ರೀತಿಯಾಗಿ ನಾವು ಕೊಟ್ಟಂತ ಅನುರೂಪ ಭಾವಗಳೇ ಆಗಲಿ ಅಥವಾ ವಿಸ್ತೀರ್ಣಗಳ ಅನುಪಾತವನ್ನಾಗಲಿ ನಾವೇನು ಮಾಡ್ತೀವಪ್ಪ ಅಂದರೆ ಕ್ಲಿಯರ್ ಆಗಿ ಕಂಡುಹಿಡಿತೀವಿ. ಕ್ಲಿಯರ್? ಹಾಗಾದ್ರೆ ನೆನ್ಪಿಟ್ಕೋಬೇಕು, ಏನು ಈ ಪ್ರಮೇಯ ನಮಗೆ ಹೇಳ್ತದೆ, ಏನು ವಿಸ್ತೀರ್ಣಗಳ ಅನುಪಾತ, ಏನದ ಅದರದ ಥೀಮ್ ಅನ್ನೋದು ನಾವಿವತ್ತು ಏನು ಮಾಡೋಣ ಅಂದ್ರೆ, ನಾನು ಇಲ್ಲೊಂದು ಚಾರ್ಟ್ ಮಾಡೀನಿ. ಈ ಚಾರ್ಟಿನ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಮುಂದೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಿಮಗೆ ಬೋರ್ಡಿನ ಮೇಲೆ ಬಿಡಿಸಿ ನಾನು ನಿಮಗೆ ಕ್ಲೀನಾಗಿ ಹೇಳ್ತೇನೆ. ಕಾಣಿಸುತ್ತಲ್ಲ ಇದು ಚಾರ್ಟ್? ಎಸ್, ನೋಡ್ರಿ, ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಇಲ್ಲಿ ಹಾಕಿದ್ರೆ ಸರಿಯಾಗಿ ಕಾಣಿಸಲ್ಲ, ಇಲ್ಲಿ ಹಿಡಿತೀನಿ ಚಾರ್ಟ್ಗಳನ್ನು ನೋಡ್ರಿ. ಏನಿದೆ ಅಂದರೆ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು, ಜಸ್ಟ್ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಭಾವುಗಳ ವರ್ಗದ ಅನುಪಾತಕ್ಕೆ ಸಮವಾಗಿರುತ್ತದೆ. ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ ಅಂತ ಏನ್ ಮಾಡ್ತದಪ್ಪ ಅಂದ್ರೆ ಇದು ಈ ಪ್ರಮೇಯ ಹೇಳ್ತದೆ. ನಂತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೆನ್ಪಿಟ್ಕೋಬೇಕು, ದತ್ತವನ ತ್ರಿಭುಜ ಹಾಕ್ತೇವೆ, ಸೇಮ್ ತ್ರಿಭುಜ ಹಾಕ್ತೇವೆ. ನಂತರ ದತ್ತವನ್ನ ಬರ್ಕೋತೀವಿ, ಹೌದಲ್ರಿ? ದತ್ತವನ್ನ ಬರ್ಕೋತೀವಿ. ದತ್ತ ಎ ಬಿ ಸಿ ತ್ರಿಭುಜದ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಗಮನ ಇರಲಿ, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳದವು. ಈ ಸಮರೂಪ ತ್ರಿಭುಜಗಳಾಗಿವೆ 2. ಅವುಗಳಲ್ಲಿ ನಾವೇನ್ ಮಾಡ್ತೀವಿ, ಸಾಧನೆ ಏನ್ ಮಾಡ್ತೀವಿ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ಪಿ ಕ್ಯೂ ಆರ್ ವಿಸ್ತೀರ್ಣ ಇಸ್ ಈಕ್ವಲ್ಸ್ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್, ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್, ಸಿ ಎ ಡಿವೈಡೆಡ್ ಬೈ ಪಿ ಆರ್ ಹೋಲ್ ಸ್ಕ್ವೇರ್ ಅಂತ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹೇಳ್ತೀವಿ. ಹೀಗಿದ್ದಾಗ ನಾವು ಮುಂದುವರೆದು ಏನ್ ಮಾಡ್ತೀವಪ್ಪ ಅಂದ್ರೆ ಗಮನ ಇರಲಿ. ಹಾಗ ಇದೇ ರೀತಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಕೊಟ್ಟಿರುವಂತ ತ್ರಿಭುಜಗಳಲ್ಲಿ ನಾವು ರಚನೆಯನ್ನು ಮಾಡ್ಕೋತೀವಿ, ಕ್ಲಿಯರ್ ಆಗಿ ರಚನೆಯನ್ನು ಮಾಡ್ಕೋತೀವಿ. ರಚನೆ ಏನಪ್ಪಾ ಅಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಲಂಬಗಳನ್ನು ಎಳಿತೀವಿ. ಈ ಲಂಬ ಎ ಡಿ ಲಂಬವನ್ನು ಎಳಿತೀವಿ, ಪಿ ಎನ್ ಲಂಬವನ್ನು ನಾವು ಎಳಿತೀವಿ. ಇದು ನಮಗೆ ರಚನೆ ಆಗ್ತದೆ. ನಂತರ ಏನ್ ಮಾಡ್ತೀವಪ್ಪ ಅಂದ್ರೆ ಸಾಧನೆ ಚಾಲೂ ಮಾಡ್ತೀವಿ. ಈ ರೀತಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಪ್ರಮೇಯವನ್ನು ಸಾಧನೆ ಮಾಡಬೇಕಾಗ್ತದೆ. ಬೋರ್ಡಿ ಮೇಲೆ ನಾನು ಕ್ಲೀನಾಗಿ ಬರೀತೀನಿ, ಅರ್ಥ ಮಾಡ್ಕೊಳ್ಳೋಣ. ಸರಿಯಪ್ಪ ವಿದ್ಯಾರ್ಥಿಗೆ? ಓಕೆ ನೋಡ್ರಿ, ಇಲ್ಲಿ ಗಮನ ಹರಿಸ್ರಿ. ವ್ಯಾಖ್ಯೆಗಳನ್ನು ನೋಡ್ರಿ ಕರೆಕ್ಟಾಗಿ. ಫಸ್ಟ್ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಬಿಡಿಸ್ಬೇಕಂತ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಏನಿದೆ ಅಂತ, 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತವೆ ಅಂತ ಪ್ರಶ್ನೆ ಇದೆ. ನಾ ಈಗ ಜಸ್ಟ್ ಹೇಳಿದ ಹಾಗೆ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಕರೆಕ್ಟಾಗಿ ಸಮ ಇರ್ತದೆ, ನೋ ಡೌಟ್ ಎಟ್ ಆಲ್. ಹಾಗಾದ್ರೆ ಇಷ್ಟಾದ ತಕ್ಷಣ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ವಿದ್ಯಾರ್ಥಿಗಳಿಗೆ ನೆನಪಿರಲಿ, ಯಾವಾಗಲೂ ಪ್ರಮೇಯವನ್ನು ರಚನೆ ಮಾಡಬೇಕಾದ್ರೆ ನಾವು ಸ್ಪಷ್ಟ ಚಿತ್ರವನ್ನು ಹಾಕ್ತೀವಿ. ನಿಮ್ಗೆ ಆಲ್ರೆಡಿ ಹೇಳಿ, ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಚಿತ್ರವನ್ನು ರಚನೆ ಮಾಡ್ಬೇಕಂತ ಹೇಳ್ತೀನಿ. ಯಾವುದು? ಒಂದು ಎ ಬಿ ಸಿ ತ್ರಿಭುಜ ಇದೆ, ಎ ಬಿ ಸಿ ತ್ರಿಭುಜ ಹೀಗೆ ಗಮನ ಇರಲಿ, ಎ ಬಿ ಸಿ ಗುರುತಿಸ್ತೇನೆ. ಇನ್ನೊಂದೇನಿದೆ ಅಂದ್ರೆ ಪಿ ಕ್ಯೂ ಆರ್ ತ್ರಿಭುಜ ಇದೆ, ದಿಸ್ ಲೈಕ್
ಪಿ ಕ್ಯೂ ಆರ್ ತ್ರಿಭುಜ ಇದೆ. ಹೀಗೆ ಇದರಲ್ಲಿ ದತ್ತದ ಪ್ರಕಾರ ದತ್ತ ಏನಾಗ್ತದೆ ಅಂದ್ರೆ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪ ತ್ರಿಭುಜಗಳಾಗಿವೆ. ಹೌದು, ಇವು ಸಮರೂಪ ತ್ರಿಭುಜಗಳಿದ್ದಾಗ ಮಾತ್ರ ಅವುಗಳ ವರ್ಗಗಳ ಅನುಪಾತ ಏನಾಗಿರ್ತದೆ ಅಂದರೆ ಸಮನಾಗಿರ್ತದೆ. ಗಮನಿಸಬೇಕು. ಹಾಗಾದ್ರೆ ಇದನ್ನು ನೋಡ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದು ಸಾಧನೆಯ ಮಾಡ್ತೇವೆ. ಏನು ಸಾಧನೆ ಮಾಡ್ತೇವೆ ಅನ್ನೋದು ಅರ್ಥ ಮಾಡ್ಬೇಕು. ತ್ರಿಭುಜದ ವಿಸ್ತೀರ್ಣ ಎಬಿಸಿ ಇದೆ, ತ್ರಿಭುಜದ ವಿಸ್ತೀರ್ಣ ಎಬಿಸಿ ಇದೆ, ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಪಿ ಕ್ಯೂ ಆರ್ ಇದೆ, ಇಸ್ ಈಕ್ವಲ್ಸ್ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್. ಅಂದ್ರೆ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್. ಇದು ಒಂದು ಬಾಹುವಿನ ವರ್ಗಗಳ ಅನುಪಾತ. ಇಸ್ ಈಕ್ವಲ್ಸ್ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್. ಬಿ ಸಿ ಡಿವೈಡೆಡ್ ಬೈ ಏನಿದೆ ಕ್ಯೂ ಆರ್ ಹೋಲ್ ಸ್ಕ್ವೇರ್. ಹಾಗಾದ್ರೆ ಈ ಬಾಹುಗೆ ಏನಿದೆ, ಈ ಬಾಹು ಅನುರೂಪವಾಗಿದೆ ಎರಡು ತ್ರಿಭುಜಗಳಲ್ಲಿ. ಹಾಗಾದ್ರೆ ಗಮನ ಇರಬೇಕು, ಬಿ ಸಿ ಡಿವೈಡೆಡ್ ಕ್ಯೂ ಆರ್ ಹೋಲ್ ಸ್ಕ್ವೇರ್. ನಂತರ ಏನ್ ಮಾಡ್ತೀವಪ್ಪ ಅಂದ್ರೆ ಸಿ ಎ ಡಿವೈಡೆಡ್ ಬೈ ಪಿ ಆರ್ ಹೋಲ್ ಸ್ಕ್ವೇರ್. ಸಿ ಎ ಇದು ಸಿ ಎ, ಇದು ಪಿ ಆರ್, ಎರಡು ಅನುರೂಪ ಬಾಹುಗಳದಾವು. ಆಲ್ರೆಡಿ ನೀವು ಹಿಂದಿನ ತರಗತಿಯಲ್ಲಿ ಈ ಅನುರೂಪತೆ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೀರಿ, ಸಾಕಷ್ಟು ಕಲ್ತಿದ್ದೀರಿ, ನೋ ಡೌಟ್ ಇಟ್. ನಂತರ ಏನ್ ಮಾಡ್ತೀವಪ್ಪ ಅಂದ್ರೆ ಗಮನ ಹರಿಸ್ರಿ, ಒಂದು ಸ್ಮಾಲ್ ರಚನೆಯನ್ನು ನಾವು ಏನ್ ಮಾಡ್ತೀವಿ, ರಚನೆಯನ್ನು ಮಾಡ್ಕೋತೀವಿ. ಏನ್ ರಚನೆ ಮಾಡ್ಕೋತೀವಿ ಅಂದ್ರೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಇದು ಐತೆ, ಇದು ಅಲ್ಪ ಬಿಡಿಸಿದೆ, ಗಮನ ಹರಿಸ್ರಿ. ಎ ಎಂ ಲಂಬವನ್ನು ನಾನು ಈ ರೀತಿ ಹೇಳ್ತೀನಿ, ಎ ಎಂ ಲಂಬವನ್ನು ಹೇಳ್ತೀನಿ. ಎದಕ್ಕೆ ಎ ಎಂ ಲಂಬವನ್ನು ಹೇಳ್ತೀನಿ ಅಂದ್ರೆ ಬಿ ಸಿಗೆ ಲಂಬವನ್ನು ಹೇಳ್ತೀನಿ. ಕ್ಲಿಯರ್ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಎ ಎಂ ಲಂಬ ಬಿ ಸಿ ಆಗಿದೆ ಅಂತ, ಎ ಎಂ ಏನಾಗಿದೆ ಬಿ ಸಿ ಆಗಿದೆ, ಲಂಬವನ್ನು ಹೇಳಿದ್ರೆ. ಅದೇ ರೀತಿ ಪಿ ಎನ್, ಈ ಪಿ ಎನ್ ಇದೆಯಲ್ಲ ಕ್ಯೂ ಆರ್ಗೆ ಲಂಬವನ್ನು ಹೇಳ್ತೇನೆ. ಕ್ಯೂ ಆರ್ಗೆ ಏನ್ ಮಾಡಿದಪ್ಪ ಅಂದ್ರೆ ಲಂಬವನ್ನು ನಾವು ಎಳೆದಿದ್ದೇವೆ ವಿದ್ಯಾರ್ಥಿಗಳು. ಕರೆಕ್ಟ್ ಅಲ್ಲ? ನಾ ಹೇಳಿದ ಅರ್ಥ ಆಗ್ತದಲ್ಲ? ಈ ರೀತಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಎಳಿತೀವಿ. ನಂತರ ನಾವೇನ್ ಮಾಡ್ತೀವಿ ಅಂದ್ರೆ ಅರ್ಥ ಮಾಡ್ಕೋತೀವಿ. ಈ ಲಂಬಗಳನ್ನು ಹೇಳಿದಾಗ ನಮಗೆ ಇಲ್ಲಿವರೆಗೆ ಮಾಡಿದಂತ ವ್ಯಾಖ್ಯೆಗಳಾಗಿರ್ಬೋದು ಅಥವಾ ದತ್ತಗಳಾಗಿರ್ಬೋದು, ಸಾಧನೆ ಆಗಿರ್ಬೋದು, ರಚನೆ ಆಗಿರ್ಬೋದು, ಕ್ಲೀನ್ ಆಗಿ ನಾವು ಮಾಡಿದೇವೆ ಅಂತ. ಹಾಗಾದ್ರೆ ಇದ್ರ ಮೇಲೆ ನಾವು ಮುಂದುವರೆದು ಏನ್ ಮಾಡ್ತೀವಿ ಅಂದ್ರೆ ಸಾಧನೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಹಾಗಾದ್ರೆ ಸಾಧನೆಯನ್ನು ಮಾಡೋಣ. ಹಾಗಾದ್ರೆ ಇಲ್ಲಿವರೆಗೆ ಏನ್ ಮಾಡ್ಬೇಕು ಅನ್ಕೋತಾ ಇದ್ದ, ಇದು ಕೂಡ 4 ಮಾರ್ಕ್ಸಿನ ಪ್ರಶ್ನೆ ಇದೆ ಕ್ವಶನ್ ಪೇಪರ್ದಲ್ಲಿ, ಗಮನ ಇರಬೇಕು ವಿದ್ಯಾರ್ಥಿಗಳು. ಹೇಗೆ 4 ಮಾರ್ಕ್ಸಿನ ಪ್ರಶ್ನೆ ಅಂತ ಗಮನ ಇರಲಿ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳನ್ನ 4 ಮಾರ್ಕ್ಸಿಗೆ ಕೊಡ್ತಾರೆ. ಅವಾಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸ್ಪಷ್ಟವಾಗಿ 2 ಪ್ರಮೇಯ ಸಮರೂಪ ತ್ರಿಭುಜಗಳನ್ನ ರಚನೆ ಮಾಡ್ತೀವಿ. ರಚನೆ ಎಲ್ಲಕ್ಕೆ ಬರ್ಕೋತೀವಿ ಅಷ್ಟೇ, ಬಿಡಿಸ್ತೀವಿ ಅಷ್ಟೇ. ಇದು ರಚನೆ ಇಲ್ಲ, ಕ್ಲೀನಾಗಿ ಬರಿಬೇಕು ನೀಟಾಗಿ. ಚಿತ್ರಗಳು ಅತಿ ಮುಖ್ಯ ಪ್ರಮೇಯದಲ್ಲಿ. ನಂತರ ದತ್ತವನ್ನು ಬರಿತೀವಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪ ತ್ರಿಭುಜಗಳಾಗಿವೆ ಅಂತ ಬರಿತೀವಿ. ನಂತರ ಏನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಬರ್ತೀವಿ ಡೈರೆಕ್ಟ್ ಆಗಿ. ದತ್ತ ಆದ ತಕ್ಷಣ ಸಾಧನೆಗೆ ನಾವು ಹೋಗ್ಬೇಕಾಗ್ತದೆ. ಸಾಧನೆಯಲ್ಲಿ ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಇದೆ, ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಪಿ ಕ್ಯೂ ಆರ್ ಇದೆ. ಈಸ್ ಈಕ್ವಲ್ ಟು ಏನ್ ಮಾಡ್ತೀವಿ ಅಂದ್ರೆ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಮಾಡ್ತೀವಿ, ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಅಂತ ಮಾಡ್ತೀವಿ, ಸಿ ಎ ಬೈ ಪಿ ಆರ್ ಹೋಲ್ ಸ್ಕ್ವೇರ್ ಅಂತ ಮಾಡ್ತೀವಿ. ಯಾಕಂದ್ರೆ ಇವೆಲ್ಲ ಅನುರೂಪ ಬಾಹುಗಳ ಅನುಪಾತ ವರ್ಗದಲ್ಲಿದೆ. ಅಥವಾ ನಾವು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್ ಅಂತ ಬರೀಬಹುದು, ನೋ ಡೌಟ್. ಹಾಗೂ ಬರೀಬಹುದು, ಹಾಗೂ ಬಂದರೂ ಸರಿನೇ, ನೋ ಡೌಟ್. ಹಾಗಾದ್ರೆ ಈ ಎರಡು ಎ ಬಿಗೆ ಪಿ ಕ್ಯೂ ಅನುರೂಪವಾಗಿದೆ, ಬಿ ಸಿಗೆ ಕ್ಯೂ ಆರ್ ಅನುರೂಪವಾಗಿದೆ, ಎ ಸಿಗೆ ಟಿ ಆರ್ ಅನುರೂಪವಾಗಿದೆ. ನೆನ್ಪಿಟ್ಕೋಬೇಕು. ಹೀಗಿದ್ದಾಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ
ಇವುಗಳನ್ನ ಸಾಧನೆಯನ್ನ ಗುರುತಿಸ್ತೇವೆ. ಸಾಧನೆ ಆದ ತಕ್ಷಣ ಏನ್ ಮಾಡ್ತೀವಪ್ಪ ಅಂದ್ರೆ ರಚನೆಯನ್ನ ಮಾಡ್ಕೋತೀವಿ. ನೆಕ್ಸ್ಟ್ ಸ್ಟೆಪ್ ರಚನೆ ಆದ ತಕ್ಷಣ ಮುಂದುವರಿತೀವಿ. ಎಎಂ ಲಂಬ ಬಿಸಿಗೆ ಎಳಿತೀವಿ. ಇದು ಎಎಂ ಇದೆ, ಬಿಸಿಗೆ ಎಳಿತೀವಿ. ನಂತರ ಏನ್ ಮಾಡ್ತೀವಪ್ಪ ಅಂದ್ರೆ ಪಿಎನ್ ಏನ್ ಮಾಡ್ತೀವಿ ಅಂದ್ರೆ ಕ್ಯೂಆರ್ಗೆ ಎಳಿತೀವಿ. ಎಷ್ಟು ರಚನೆ ಆಯಿತು. ಮುಂದೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸಾಧನೆಗೆ ಹೋಗ್ತೇವೆ, ಸಾಧನೆಯನ್ನ ಮಾಡುವ. ಓಕೆ ವಿದ್ಯಾರ್ಥಿಗಳೇ, ಸಾಧನೆಯನ್ನ ರೆಡಿ ಮಾಡೋಣ. ರೈಟ್, ವಿಚಾರ ಮಾಡಿ. ತ್ರಿಭುಜದ ವಿಸ್ತೀರ್ಣ ಎಬಿಸಿ ಇದೆ, ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ PQR ಇದೆ. ಗಮನ, ಇವೆರಡು ಅನುರೂಪ ತ್ರಿಭುಜಗಳಾದ ಸಮಾನುಪಾತದಲ್ಲಿ ಈಸ್ ಈಕ್ವಲ್ ಟು AB. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು? 1/2 ಪಾದಗುಂಡ್ಲೆ ಎತ್ತರ. ಎಲ್ಲರಿಗೂ ಗೊತ್ತು ಏನು? 1/2 ಪಾದಗುಂಡ್ಲೆ ಎತ್ತರ. ಹಾಗಾದ್ರೆ ABC ತ್ರಿಭುಜದ ವಿಸ್ತೀರ್ಣ ಏನಪ್ಪಾ ನೋಡ್ರಿ, ಇಲ್ಲೊಂದು ABC ತ್ರಿಭುಜ ಇದೆ. ಪಾದ 1/2 ಪಾದ BC ಇದೆ, ಎತ್ತರ AB. ಪಾದ BC, ಎತ್ತರ AB. ಕ್ಲಿಯರ್ ಹೌದಲ್ಲ? ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ PQR ಇದೆ. PQR ಇದೆ. ಹಾಗಾದ್ರೆ ಏನಾಗ್ತದೆ? 1/2 ಇದೆ, ಪಾದ QR ಇದೆ, ಎತ್ತರ PN ಇದೆ. ಆರ್ ಯು ರೈಟ್? ಕರೆಕ್ಟ್ ಅಲ್ಲ? ಮುಂದುವರೆಯೋಣ, ಅರ್ಥ? ಹಾಗಾದ್ರೆ ನೆಕ್ಸ್ಟ್ ಮುಂದುವರೆದು ಏನ್ ಮಾಡ್ತೀನಿ ಅಂದ್ರೆ 1/2 ಕ್ಯಾನ್ಸಲ್. ಉಳಿತೇನ್ರಿ BC ಡಿವೈಡೆಡ್ ಬೈ QR ಇದಕ್ಕೆ ಇಂಟು AM ಡಿವೈಡೆಡ್ ಬೈ PN ಉಳಿಸಿ ಬರ್ತದೆ. ಇದಕ್ಕೆ ನಾವು ಸಮೀಕರಣ 1 ಅನ್ಕೊಂಡ್ಬಿಡೋಣ, ಮುಂದೆ ಹೆಲ್ಪ್ ಆಗ್ತದೆ ಸಾಧನೆಗೆ ಅಂತ. ರೈಟ್ ಅಲ್ಲ? ಹಾಗಾದ್ರೆ ತ್ರಿಭುಜ ABM ಕಳೆದವು. ಇಲ್ಲೇ ಇನ್ನೊಂದು ತ್ರಿಭುಜದ ABM. ಈ ಲಂಬವನ್ನು ಹೇಳಿದಾಗ ಇನ್ನೊಂದು ಸಣ್ಣ ತ್ರಿಭುಜ ಬಿಟ್ಕೋತೀವಿ. ಅದೇ ರೀತಿ ತ್ರಿಭುಜ PQN ಇಲ್ಲೊಂದು ಸಣ್ಣ ತ್ರಿಭುಜ ಆಯ್ತು. ಇವುಗಳು ಕೂಡ ಏನಾಗ್ತಾವಪ್ಪ ಅಂದ್ರೆ ಇವುಗಳಲ್ಲಿ ಕೋನ B ಗೆ ಕೋನ Q ಸಮವಾಗಿದೆ. ಯಾಕೆ ಸಮವಾಗಿದೆ ಅಂದ್ರೆ ಪರಸ್ಪರ ಅನುರೂಪವಾಗಿವೆ. ಹೌದಲ್ಲ ವಿದ್ಯಾರ್ಥಿಗಳು? ನಂತರ ಕೋನ M ಗೆ ಕೋನ N ಅನುರೂಪವಾಗಿದೆ. ಯಾಕೆ? ಇದು ಲಂಬವಾಗಿದೆ, ಇದು ಲಂಬವಾಗಿದೆ, 90 ಡಿಗ್ರಿ ಸರಿಯಾಗಿ. ಇದು ಒಂದಾರ್ಥ. ಹಾಗಿದ್ದಾಗ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದಾಗ ಮತ್ತು ಅನುರೂಪ ಭಾವಗಳ ಸಮಾನುಪಾತದಲ್ಲಿದ್ದಾಗ ಏನಾಗಿರ್ತವೆ? ಸಮರೂಪ ತ್ರಿಭುಜಗಳಾಗಿರ್ತವೆ. ಹಾಗಾದ್ರೆ ತ್ರಿಭುಜ ABM ಮತ್ತು ತ್ರಿಭುಜ PQNಗಳು ಪರಸ್ಪರ ಸಮರೂಪವಾಗಿರುತ್ತವೆ. ಆದ್ದರಿಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ AM ಡಿವೈಡೆಡ್ ಬೈ PN, AM ಡಿವೈಡೆಡ್ ಬೈ ಏನ್ ಮಾಡ್ತೀವಪ್ಪ ಅಂದ್ರೆ PN ಈಕ್ವಲ್ಸ್ AB ಡಿವೈಡೆಡ್ ಬೈ PQ. ನೋಡ್ರಿ, AB ಡಿವೈಡೆಡ್ ಬೈ ಇಲ್ಲಿ ತಗೊಂಡಿದ್ದಾನೆ, AB ಡಿವೈಡೆಡ್ ಬೈ PQ. ಇದು ಅನುರೂಪ ಭಾವಗಳು ನೋಡಿ, AB ಡಿವೈಡೆಡ್ PQ. ನಂತರ AM ಡಿವೈಡೆಡ್ ಬೈ PN. ಯಾಕ? ಅನುರೂಪ ಕೋನಗಳು ಅನುರೂಪ ಭಾವಗಳು ಸಮವಾಗಿದ್ದಾಗ ಅವು ಪರಸ್ಪರ ಏನಾಗಿರ್ತವೆ ಅಂದ್ರೆ ಸಮರೂಪ ತ್ರಿಭುಜಗಳಾಗಿರ್ತವೆ ಅಂತ ನಾನು ಬರೆದಿದ್ದೇನೆ. ಬೇಕಂದ್ರೆ ಸಮೀಕರಣ ಇಲ್ಲ, ಓಕೆ, ನೋ ಪ್ರಾಬ್ಲಮ್. ಆದ್ದರಿಂದ ಇನ್ನೊಂದು, ಹಾಗಾದ್ರೆ ಈ ತ್ರಿಭುಜಗಳು ಅನುರೂಪಗಳಾಗುವಂತ ಅರ್ಥ ಆಯ್ತು. ಹೌದಲ್ರಿ? ಹಾಗಾದ್ರೆ ಇಲ್ಲೊಂದು ತ್ರಿಭುಜ ಇದೆ, ತ್ರಿಭುಜ ABC ಕನ್ಸಿಡರೇಷನ್ ಮಾಡೋಣ. ತ್ರಿಭುಜ ABC ಕನ್ಸಿಡರೇಷನ್ ಮಾಡೋಣ ಫುಲ್, ಮತ್ತು ತ್ರಿಭುಜ PQN ಕನ್ಸಿಡರೇಷನ್ ಮಾಡೋಣ. ಇದು ಕನ್ಸಿಡರೇಷನ್ ಮಾಡೋಣ. ಇದು ದೊಡ್ಡ ತ್ರಿಭುಜ, ಇದು ಸಣ್ಣ ತ್ರಿಭುಜ ಕನ್ಸಿಡರೇಷನ್ ಮಾಡಿದಾಗ ಇವು ಕೂಡ ಸಮರೂಪಿಗಳಾಗಿರುತ್ತವೆ. ಸಮರೂಪಿಗಳಾಗಿರುತ್ತವೆ ಅಂತ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಇವು ಕೂಡ ಸಮರೂಪಿಗಳು. ಹಾಗಾದ್ರೆ ಇವು ಸಮರೂಪಿಗಳಾದಾಗ ಅನುರೂಪ ಭಾವಗಳು ಮತ್ತು ಅನುರೂಪ ಕೋನಗಳು ಸಮವಾಗಿರ್ತವೆ ಅಂತ ಮತ್ತು ಸಮಾನುಪಾತದಲ್ಲಿರ್ತವೆ ಅಂತ ನಮ್ಗೆ ಆಲ್ರೆಡಿ ನಮ್ಗೆ ಗೊತ್ತದು. ಕ್ಲಿಯರ್? ಹಾಗಾದ್ರೆ ಓಕೆ. ಹಾಗಾದ್ರೆ ಮುಂದುವರೆದು ಮುಂದಿನ ಸಾಧನೆ ಏನು ಸ್ಟೆಪ್ಗಳನ್ನು ನಾ ಬರಿತೀನಿ, ಬೋರ್ಡ್ನ ಸಾಲ್ತಾ ಇಲ್ಲ, ಸರಿನಾ? ಓಕೆ, ರೈಟ್. ಇನ್ನು ನೋಡ್ರಿ, ಗಮನದಲ್ಲಿ ಇಲ್ಲಿವರೆಗೆ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಇದು ಕರೆಕ್ಟ್ ಆಯ್ತು,
ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪಿಗಳಾಗಿವೆ. ಸಮರೂಪ ಆದರೆ ಅವುಗಳ ಅನುಪಾತ, ಭಾವಗಳ ಅನುಪಾತ ಏನಾಗಿರ್ಬೇಕು? ಸಮಾನುಪಾತದಲ್ಲಿರಬೇಕು. ಹಾಗಾದ್ರೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ, ಎ ಬಿ ಡಿವೈಡೆಡ್ ಬೈ ಏನಾಯ್ತು ನೋಡ್ರಿ? ಪಿ ಕ್ಯೂ ಅನುರೂಪ ಭಾವಗಳು. ಕರೆಕ್ಟಾ? ನಂತರ ಬಿ ಸಿ ಬೈ ಕ್ಯೂ ಆರ್, ಬಿ ಸಿ ಬೈ ಕ್ಯೂ ಆರ್, ಹಾಗಾದ್ರೆ ಸಿ ಎ ಬೈ ಪಿ ಆರ್ ಆಗಿದೆ. ಅನುರೂಪ ಭಾವಗಳ ಅನುಪಾತದ ಸಮ ಆಗ್ಯಾವ. ಹಾಗಾದ್ರೆ ನಾವೇನು ಮಾಡಬೇಕಪ್ಪ ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ತ್ರಿಭುಜದ ವಿಸ್ತೀರ್ಣ ಪಿ ಕ್ಯೂ ಆರ್ಗಳಲ್ಲಿ ಸಮೀಕರಣ 1 ಹೇಳಿದ್ದೀನಿ ನೋಡ್ರ. ಸಮೀಕರಣ 1 ಏನು? ಒಂದು ಸಮೀಕರಣ 1 ಅಂದ್ರೆ ನೆನ್ಪಿಟ್ಕೋರಿ, ಸಮೀಕರಣ 1ರಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಬಿ ಸಿ ಬೈ ಕ್ಯೂ ಆರ್ ಅಂತ ಮಾಡ್ತೀವಿ. ಬಿ ಸಿ ಬೈ ಕ್ಯೂ ಆರ್ ಉಳಿದ ಇಷ್ಟು ಉಳಿದ, ಬಿ ಸಿ ಬೈ ಕ್ಯೂ ಆರ್ ಉಳಿದ ಮತ್ತು ಎ ಎಂ ಬೈ ಪಿ ಎನ್ ಉಳಿದ, ಎ ಎಂ ಬೈ ಪಿ ಎನ್ ಉಳಿದ. ನೆನ್ಪಿಟ್ಕೋರಿ. ಹಾಗಾದ್ರೆ ಬಿ ಸಿ ಎ ಬಿ ಬರ್ತದೆ, ಕ್ಯೂ ಆರ್ ಪಿ ಕ್ಯೂ ಬರ್ತದೆ, ಎ ಎಂ ಬೈ ಪಿ ಎನ್ ಹಾಗೆ ಇದೆ. ಯಾಕಂದ್ರೆ ಇವು ಅನುರೂಪ ಭಾವಗಳ ಸಮ ಇದ್ದಾಗ ಇದರ ಸ್ಥಾನದಲ್ಲಿ ನಾನು ಏನ್ ಮಾಡಿದ್ದೇನೆ? ಇದನ್ನು ಹಾಕಿದ್ದೀನಿ. ಇದರ ಸ್ಥಾನದಲ್ಲಿ ಏನ್ ಮಾಡಿದ್ದೇನೆ? ಇದನ್ನು ಹಾಕಿದ್ದೀನಿ. ಹಾಗಾದ್ರೆ ಎ ಬಿ ಬೈ ಪಿ ಕ್ಯೂ ಇಂಟು ಎ ಎಂ ಬೈ ಪಿ ಎನ್ ಆಗಿದೆ. ಆದ್ದರಿಂದ ನೆನಪಿರಲಿ ವಿದ್ಯಾರ್ಥಿಗಳೇ, ನಾವು ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಇಂಟು ಎ ಬಿ ಬೈ ಪಿ ಕ್ಯೂ. ಯಾಕಂದ್ರೆ ಎ ಎಂ ಬೈ ಪಿ ಎನ್ ಅಂದ್ರೆ ಎ ಬಿ ಬೈ ಪಿ ಕ್ಯೂ ಇರುತ್ತೆ. ಎ ಎಂ ಡಿವೈಡೆಡ್ ಬೈ ಪಿ ಎನ್ ಅಂದ್ರೆ ಎ ಬಿ ಬೈ ಪಿ ಕ್ಯೂ ಇದೆ. ಹಾಗಾದ್ರೆ ಇದನ್ನ ನಾನು ಏನ್ ಮಾಡಿದೆ ಅಂದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೇನೆ. ಈ ಇದರಲ್ಲಿ ದಿಸ್ ಇಸ್ ಎ ಎಂ ಬೈ ಪಿ ಎನ್. ಹಾಗಾದ್ರೆ ಎ ಬಿ ಬೈ ಪಿ ಕ್ಯೂ ಇಂಟು ಎ ಬಿ ಬೈ ಪಿ ಕ್ಯೂ, ಹಾಗಾದ್ರೆ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಆಗುತ್ತದೆ. ಏನಾಗುತ್ತದೆ? ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಆಗುತ್ತದೆ. ಹಾಗಾದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಏನಾಯ್ತಪ್ಪ ಅಂದ್ರೆ ಅವುಗಳ ಭಾವಗಳ ವರ್ಗಗಳ ಅನುಪಾತಕ್ಕೆ ಸಮ ಆಗ್ತದೆ ಅಂತ ನಾನೇನ್ ಮಾಡಿದೆಪ್ಪ ಅಂದ್ರೆ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಬರೆದು ಮುಂದುವರೆದು ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್. ಸಾಧನೆ ಏನ್ ಹೇಳಿತ್ತು ನೋಡ್ರಿ, ಆ ಸಾಧನೆಯ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಈಸ್ ಈಕ್ವಲ್ಸ್ ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಇದ್ದಾಗ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಕಂಪಲ್ಸರಿ ಇರ್ತದೆ. ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಕಂಪಲ್ಸರಿ ಇತ್ತಂದ್ರೆ ಎ ಸಿ ಡಿವೈಡೆಡ್ ಬೈ ಪಿ ಆರ್ ಅಥವಾ ಸಿ ಎ ಡಿವೈಡೆಡ್ ಬೈ ಪಿ ಆರ್ ಇಸ್ಕೋಸ್ ಕಂಪಲ್ಸರಿ ವರ್ಗವಾಗಿರ್ತದೆ. ಹೀಗೆ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಈ ಪ್ರಮೇಯವನ್ನ ಸಾಧಿಸ್ತೇವೆ ವಿದ್ಯಾರ್ಥಿಗಳು. ಹಾಗಾಗಿ ಈ ಪ್ರಮೇಯವನ್ನು ಸಾಧಿಸಿದಾಗ ಇದು ಕಂಪಲ್ಸರಿ ನಮ್ಗೆ ಏನಾಗ್ತದಪ್ಪ ಅಂದ್ರೆ ನಾವು ಅರ್ಥ ಮಾಡ್ಕೊಂಡು ನಾವು ಬಿಡಿಸ್ತೀವಿ. ಸರಿಯಲ್ಲ? ಹಾಗಾದ್ರೆ ನಾವೇನ್ ಮಾಡೋಣಪ್ಪ ಅಂದ್ರೆ ಮುಂದುವರೆದ ವಿದ್ಯಾರ್ಥಿಗಳೇ, ಪ್ರಮೇಯವನ್ನು ಸಾಧಿಸುವುದಾಯ್ತು 4 ಮಾರ್ಕ್ಸಿಗೆ. ಈ ಪ್ರಮೇಯ ಆದ ತಕ್ಷಣ ನಾವೇ ಇನ್ನೂ ಒಂದು ಅವ ಹೇಳ್ಬೋದು, ಬೇರೆ ರೀತಿಯಿಂದ ಹೇಳ್ಬೋದು. ಅನುರೂಪ ಭಾವಗಳು ಹೀಗೂ ಕೊಡ್ಬೋದು, ಎ ಎಂ ಬೈ ಪಿ ಎನ್ ಹೋಲ್ ಸ್ಕ್ವೇರ್ ಅಂತ ಕೊಡ್ಬೋದು. ಯಾಕೆ ಲಂಬಗಳ ಅನುಪಾತವು ಕೂಡ ಏನಾಗಿರ್ತದೆ ಅಂದ್ರೆ ಅವುಗಳ ಸಮಾನುಪಾತದಲ್ಲಿ ಇರ್ತದೆ. ಹಾಗೂ ನಾವೇನ್ ಮಾಡ್ತೀವಿ ಅಂದ್ರೆ ಗಮನ ಹರಿಸ್ಬೋದು. ನೋ ಡೌಟ್ ಇಟ್ಟ ಈಸಿಯಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಬಿಡಿಸ್ತಾ ಇದ್ದೀವಿ. ಹಾಗಾದ್ರೆ ಇದರ ಅನುಪಾತ ಕೊಡ್ಬೋದು, ಲಂಬಗಳ ಅನುಪಾತ ಕೊಡ್ಬೋದು, ಪಾದಗಳ ಅನುಪಾತ ಕೊಡ್ಬೋದು, ಎರಡು ಅನುರೂಪ ಭಾವಗಳ ಅನುಪಾತ ಕೊಡ್ಬೋದು, ಯಾವ್ದಾದ್ರೂ ಕೊಡ್ಬೋದು ನೋಡಿ. ಕರೆಕ್ಟೇ? ಹಾಗಾಗಿ ಹೀಗೆ ಕೊಟ್ಟಾಗ ನಾವು ಮುಂದುವರೆದು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಪ್ರಮೇಯವನ್ನು ಸಾಧಿಸ್ತೇವೆ. ಈ ಪ್ರಮೇಯವನ್ನು ಸಾಧಿಸಿದ ನಂತರ ನಾವೇನ್ ಮಾಡ್ತೀವಿ, ಇದಕ್ಕೆ ಸಂಬಂಧಿಸಿದ ಕೆಲವೊಂದು ಲೆಕ್ಕಗಳನ್ನು ಬಿಡಿಸುವ ವಿದ್ಯಾರ್ಥಿಗಳೇ. ಬಿಡಿಸೋಣಲ್ಲ? ಹಾಗಾದ್ರೆ ಈ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಏನ್ ಹೇಳಿದ್ದೀನಪ್ಪ ಅಂದ್ರೆ 4 ಪದಗಳಲ್ಲಿ 3 ಪದಗಳನ್ನು ಕೊಡ್ತಾರೆ ಅಂತ ನಾನು ಹೇಳಿದ್ದೆ. ಆ 3 ಪದಗಳಿಗೆ ಅನ್ವಯಿಸಿ ನಾವೇನ್ ಮಾಡಬೇಕು, ಬಿಡಿಸ್ಬೇಕು ಅಂತ ಹೇಳಿದ್ದೀನಿ. ಸರಿಯಪ್ಪ? ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಗಮನ ಹರಿಸಬೇಕು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಯಾವ ಚಿಹ್ನೆ ಇದು? ಸಮರೂಪ ಚಿಹ್ನೆ. ಕರೆಕ್ಟ್, ಸಮರೂಪ ಚಿಹ್ನೆ. ಇವುಗಳ ವಿಸ್ತೀರ್ಣಗಳನ್ನು ಕೊಟ್ಟಾರೆ ಕ್ರಮವಾಗಿ. ಏನೇನು ಕೊಟ್ಟಾರ ಅಂದ್ರೆ 81 ಸೆಂಟಿಮೀಟರ್ ಕೊಟ್ಟಾರೆ. ಅಂದ್ರೆ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣ 81 ಸೆಂಟಿಮೀಟರ್ ಕೊಟ್ಟಾರೆ. ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣ ಎಷ್ಟು ಮಾಡಿದ್ದಾರೆ ಅಂದ್ರೆ 25 ಸೆಂಟಿಮೀಟರ್ ಕೊಟ್ಟಿದ್ದಾರೆ.
ಇದು ನೀವು ನೆನಪು ಮಾಡಿಕೊಳ್ಳುವಂಥ ಸಂಗತಿನೇ ಅನ್ಕೋರಿ. ಹಾಗಾದ್ರೆ ನಾವೇನು ಮಾಡ್ಬೇಕಂದ್ರೆ ಇ ಎಫ್ ಕೊಟ್ಟಿದ್ದಾನೆ 5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಇ ಎಫ್ ಎಷ್ಟು ಕೊಟ್ಟಿದ್ದಾನೆ? 5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಬಿ ಸಿ ಉದ್ದವನ್ನು ಕಂಡುಹಿಡಬೇಕು. ಅರ್ಥ ಆಗ್ತದೆ ಹೇಳಿದ್ದೆ. ಬಿ ಸಿ ಉದ್ದವನ್ನು ಏನು ಮಾಡ್ಬೇಕಂದ್ರೆ ಕಂಡುಹಿಡಬೇಕು. ಒಂದು ಅರ್ಥ ಮಾಡ್ಕೋರಿ, ತ್ರಿಭುಜ ಎ ಬಿ ಸಿ ಅದು ಎಲ್ಲಿ ಕೊಟ್ಟಾರ, ಅವರೇ ಕೊಟ್ಟಾರ. ತ್ರಿಭುಜ ಎ ಬಿ ಸಿ ಕೊಟ್ಟಾರ, ಸುಮ್ಮನೆ ಅವರ ಡಯಾಗ್ರಾಮ್ ಹಾಕೋರು. ಇನ್ನೊಂದು ತ್ರಿಭುಜ ಪಿ ಕ್ಯೂ ಆರ್ ಕೊಟ್ಟಾರ. ಪಿ ಕ್ಯೂ ಆರ್ ಕೊಟ್ಟಾರ. ಆಕ್ಚುಲಿ ನೆನಪಲ್ಲಿ ಎ ಬಿ ಸಿಗಿಂತ ಪಿ ಕ್ಯೂ ಆರ್ ಏನಾಗಿರ್ತದೆ? ದೊಡ್ಡದಾಗಿರ್ತದೆ. ನಾನು ಆಕ್ಚುಲಿ ಇದು ನಾನು ರಫ್ ಅಂತ ನಿಮಗೆ ನಾ ಬಿಡಿಸಿದ್ದೀನಿ. ಇದು 81, ಇದು 100 ಇರಬೇಕು. ಆಕ್ಚುಲಿ ಏನಾಗಿರ್ಬೇಕು? 100 ಇರಬೇಕು. ಅದು ಕೊಟ್ಟಿದ್ದೀನಿ, ಇರಲಿ, ನೋ ಪ್ರಾಬ್ಲಮ್ಸ್. ಹಾಗಾದ್ರೆ ಸೂತ್ರವನ್ನು ಬಳಕೆ ಮಾಡೋಣ. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ವಿಸ್ತೀರ್ಣ 81 ಸೆಂಟಿಮೀಟರ್ ಕೊಟ್ಟಾಗ, ಹಾಗಾದ್ರೆ ಡಿ ಇ ಎಫ್, ಹಾಗಾದ್ರೆ ಇದನ್ನ ಕ್ಯೂ ಆರ್ ಅಂತ ಮಾಡ್ಕೊಂಡ. ಅಲ್ಲಿ ಕ್ಯೂ ಆರ್ ಅಂತ, ಇದು ಕ್ಯೂ ಆರ್ ಅಂತ, ಇದು ಕ್ಯೂ ಆರ್ ಅಂತ. ಹಾಗಾದ್ರೆ ನಾವು ಬಿ ಸಿ ಉದ್ದವನ್ನು ಕಂಡುಹಿಡಿಯೋಣ. ಮತ್ತೆ ಇದು ಬೇಕಾದ್ರೆ ಇದು 100 ಮಾಡ್ಕೊಳ್ಳೋಣ. ಯಾಕಂದ್ರೆ ದೊಡ್ಡದಾಗಿರುತ್ತೆ. ದೊಡ್ಡ ತ್ರಿಭುಜ ದೊಡ್ಡದಾಗಿರಲಿ, ಸಣ್ಣ ತ್ರಿಭುಜ ಸಣ್ಣದಾಗಿ. ಸರಿ, ಹೀಗೂ ನಾವೇನು ಮಾಡ್ಬೋದು? ಮಾಡ್ಬೋದು. ಸೂತ್ರ ಹೇಳೋಣ. ತ್ರಿಭುಜ ಎ ಬಿ ಸಿ ಆಗಿದೆ, ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ. ಪಿ ಕ್ಯೂ ಆರ್ ಆಗಿದೆ. ವಿಸ್ತೀರ್ಣಗಳು ಈಕ್ವಲ್ಸ್ ಏನಾಗಿದೆಯಪ್ಪ? ಏನು ಕೊಟ್ಟಿರೋದು? ಓಕೆ, ಹೇಳೋಣ. ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಆರ್ ಸ್ಕ್ವೇರ್. ಅಥವಾ ಹೀಗೂ ನೀವು ಬರೀಬಹುದು. ಈ ರೀತಿ ಬರೋದು ಸರಿನೇ, ಆ ರೀತಿ ಬರೋದು ಸರಿನೇ. ಹಾಗಾದ್ರೆ ಕೊಟ್ಟಂತ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಹಾಕ್ರಿ. ಬಿ ಸಿ ಎ ಬಿ ಸಿ ಯ ವಿಸ್ತೀರ್ಣ ಎಷ್ಟಿದೆ? 81 ಸೆಂಟಿಮೀಟರ್ ಇದೆ. ಹಾಗಾಗಿ 81 ಸೆಂಟಿಮೀಟರ್ ಡಿವೈಡೆಡ್ ಬೈ ಪಿ ಕ್ಯೂ ಆರ್ ವಿಸ್ತೀರ್ಣ ಎಷ್ಟಿದೆ? 100 ಇದೆ. 100 ಇಸ್ ಈಕ್ವಲ್ಸ್ ಬಿ ಸಿ ಅನುಪಾತ ಎಷ್ಟಿದೆ? ಕೊಟ್ಟಿಲ್ಲ. ಕ್ಯೂ ಆರ್ ಅನುಪಾತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಇದ್ರ ಮೇಲೆ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 5ರ ವರ್ಗ ಬರೀಬಹುದು. ನೋಡ್ಬಿಟ್ಟಿಟ್ಟ, ಹೌದಲ್ರಿ? ಸರಿ, ಬಿಡಿಸ್ಬೋದಲ್ಲ? ಈ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ ಬರೀಬಹುದು. ಹಾಗಾದ್ರೆ ಮುಂದುವರೆದು ನಾನೇನ್ ಮಾಡ್ತೀನಪ್ಪ ಅಂದ್ರೆ ಅಳಿಸ್ತೇನೆ ನೋಡ್ರಿ. ಎಕ್ಸಾಂಪಲ್. ಓಕೆ, ಮುಂದುವರೆದು 81 ಡಿವೈಡೆಡ್ ಬೈ 100 ಇದೆ ಈಸ್ ಈಕ್ವಲ್ಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 5ನ ವರ್ಗ ಮಾಡಿದ್ರೆ 25 ಇದೆ. ಮುಂದುವರೆದು ಓಲ್ಡ್ ಗುಣಾಕಾರ ಮಾಡ್ತೀನಿ. 81 ಇಂಟು 25 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ಸ್ ಬಿ ಸಿ ಸ್ಕ್ವೇರ್. ಕ್ಲಿಯರ್ ಆಗ್ತಾ ಇದೆ? ಸಿಂಪಲ್. ಹಾಗಾದ್ರೆ ಇಲ್ಲಿ ಬಿಡಿಸಬಹುದಲ್ಲ? ನೋಡ್ರಿ, ನಾನೇನ್ ಮಾಡ್ತೀನಿ, ಬಿ ಸಿ ಇಸ್ ಈಕ್ವಲ್ಸ್ ರೂಟ್ ಆಫ್ 81 ಇಂಟು 25 ಡಿವೈಡೆಡ್ ಬೈ 100 ಬರ್ಕೊಂಡ್ಬರ್ತೇನೆ. ಬರೀಬಹುದಲ್ರಿ? ಆರ್ ಯು ಕ್ಲಿಯರ್? ರೈಟ್? ಹೆಂಗ್ ಹೇಳೋಣ? ಬಿ ಸಿ ಸ್ಕ್ವೇರ್ ಸ್ಕ್ವೇರ್ ಅನ್ನ ರಿಮೂವ್ ಮಾಡಿದ್ರೆ ಎಲ್ ಎಚ್ ಎಸ್ ಅಥವಾ ಆರ್ ಎಚ್ ಎಸ್ ಸೈಡ್ ಏನಾಗ್ತದಂದ್ರೆ ಸ್ಕ್ವೇರ್ ರೂಟ್ ಬರ್ತದೆ. ಏನಾಗ್ತದೆ? ಸ್ಕ್ವೇರ್ ರೂಟ್ ಬರ್ತದೆ. ಸ್ಕ್ವೇರ್ ರೂಟ್. ಹಾಗಾದ್ರೆ ನಾನು ಸ್ಕ್ವೇರ್ ರೂಟ್ ಬರ್ತೀನಿ. ಮುಂದೋದು ನೋಡ್ರಿ, 81ರ ಸ್ಕ್ವೇರ್ ರೂಟ್, 81ರ ವರ್ಗಮೂಲ 9, 5ರ ವರ್ಗ 25ರ ವರ್ಗಮೂಲ 5, 100ರ ವರ್ಗಮೂಲ 10. ಈ ಚಿತ್ರ ಅಳಿಸ್ತೇನೆ, ಅವಶ್ಯಕತೆ ಇಲ್ಲ, ಮುಗಿದಿದೆ ಕೆಲಸ. ಹೌದನಪ್ಪ? ಕ್ಲಿಯರ್ ಅಲ್ಲ? ಹಾಗಾದ್ರೆ ಮುಂದುವರೆದು 5 ಒಂದಲೇ 5 ಎರಡೇ ಹೊಡಿಬಹುದು. 9/5 ಬಂದು 9/5 ಅಂದ್ರೆ 4.5 ಸೆಂಟಿಮೀಟರ್. ಹಾಗಾದ್ರೆ ಬಿಸಿಯ ಉದ್ದವನ್ನು ಕಂಡುಹಿಡಿಯಿರಿ ಎಂದಾಗ ಬಿಸಿಯ ಉದ್ದ 4.5 ಸೆಂಟಿಮೀಟರ್. ಯಾರಿಗೆ ಅರ್ಥ ಆಗಿಲ್ಲ ಕೇಳಬೇಕು, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಇದೇ ರೀತಿ ಏನ್ ಮಾಡಿದಾರಪ್ಪ ಅಂದ್ರೆ
ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಕೊಟ್ಟಾರ, ಒಂದು ಭಾವ ಕೊಟ್ಟು ಇನ್ನೊಂದು ಭಾವ ಕಂಡುಹಿಡಿ ಅಂತ. ಸರಿ, ಈಗ ಎರಡೂ ಭಾವಗಳನ್ನು ಕೊಡ್ತಾರೆ, ಒಂದು ತ್ರಿಭುಜದ ವಿಸ್ತೀರ್ಣ ಕೊಡ್ತಾರೆ, ಇನ್ನೊಂದು ತ್ರಿಭುಜವನ್ನು ಕಂಡುಹಿಡಿ. ಮಾಡಬಹುದಾ? ನೋಡಿ, ಅಳಿಸ್ಬೋದಲ್ಲ? ಓಕೆ. ಇಲ್ಲಿ ಒಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ ಅಪ್ಪ ಅಂದ್ರೆ, ನಾ ಹೇಳ್ತೇನೆ ಕೇಳ, ಅಳಿಸ ನೋಡೋದು ಕ್ಲೀನಾಗಿ. ಇಲ್ಲೊಂದಿದೆ, ತ್ರಿಭುಜ ABC ಇದೆ, ತ್ರಿಭುಜ DEFಗಳು ಸಮರೂಪಿಗಳಾಗಿವೆ ಅಂತ. ಸಮರೂಪಿಗಳಾಗಿವೆ, ಎರಡನೇ ಸಮರೂಪಿಗಳಾಗಿವೆ. ಹಾಗಾದರೆ ತ್ರಿಭುಜ ABCಯ ವಿಸ್ತೀರ್ಣ ಎಷ್ಟಾಗಿದೆಪ್ಪ ಅಂದ್ರೆ ಒಂದು 100 ಸೆಂಟಿಮೀಟರ್ ಆಗಿದೆ ಅಂತ. ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ PQR ದ ವಿಸ್ತೀರ್ಣ, ತ್ರಿಭುಜ PQR ದ ವಿಸ್ತೀರ್ಣ ಕಂಡುಹಿಡಿದವು ಅನ್ಕೋ. ಹಾಗಾದ್ರೆ ಅವರು ಕೊಟ್ಟಿದ್ದ ವಿಸ್ತೀರ್ಣ ಕಂಡುಹಿಡಿ. ಮತ್ತು BC is equals 5 ಸೆಂಟಿಮೀಟರ್ ಹಾಗೂ EF is equals 10 ಸೆಂಟಿಮೀಟರ್. ನಾನು ಕೊಟ್ಟಿದ್ದು ನನ್ನ ಪ್ರಕಾರ ನೆನಪಿಟ್ಕೋಬೇಕು. ಹಾಗಾದ್ರೆ ನೀವು ಚಿತ್ರಣ ಹಾಕಬಹುದಿಲ್ಲ, ಡೈರೆಕ್ಟ್ ಬರಿಬಹುದು. ಹೆಂಗಂದ್ರೆ ನೋಡ್ರಿ, ತ್ರಿಭುಜ ABC ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ದ ವಿಸ್ತೀರ್ಣ ಇಸ್ ಈಕ್ವಲ್ಸ್ BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್. ಹೀಗೆ ನೀವು ಬರ್ಕೋಬಹುದು. ಹಾಗಾದ್ರೆ ABC ವಿಸ್ತೀರ್ಣ 100 ಸೆಂಟಿಮೀಟರ್ ಸ್ಕ್ವೇರ್, DEF ದ ವಿಸ್ತೀರ್ಣ ಸಾರಿ ಇಲ್ಲಿ ಏನಾಗ್ತದೆ DF ವಿಸ್ತೀರ್ಣ, DF ಅಂತ DEF. ಹಾಗಾದ್ರೆ DEF ದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಇಸ್ ಈಕ್ವಲ್ಸ್ BC ಯ ಉದ್ದವನ್ನು ಕೊಟ್ಟಿದ್ದಾರೆ 5, ಆಗ 5 ಸ್ಕ್ವೇರ್ ಮಾಡ್ರಿ, EF ಸ್ಕ್ವೇರ್ ಮಾಡಿ 10 ಮಾಡಿ. ಜಸ್ಟ್ ಚೇಂಜ್ ಮಾಡಿ PQR ಅಂತ ಬದಲು ಇಲ್ಲಿ DF ಅಂತ DF ಅಂತ ಬರೀ. ಹೌದಲ್ರಿ? ಹಾಗಾದ್ರೆ ಇಲ್ಲಿ ಮುಂದುವರೆದು ಕರೆಕ್ಟ್ ಆಗಿದೆ. ಮುಂದುವರೆದು ಏನ್ ಮಾಡ್ತೀವಿ ನೋಡ್ರಿ, ಓರೆ ಗುಣಾಕಾರ ಪದ್ಧತಿಯನ್ನು ಅಳವಡಿಸೋಣ. 100 ಡಿವೈಡೆಡ್ ಬೈ DEF, ತ್ರಿಭುಜ DF is equals 5 25 10 10 3. ಓರೆ ಗುಣಾಕಾರ ಮಾಡಿದ್ರೆ ಏನಾಗ್ತದೆ ಹೇಳಿ, 100 into 100 ಡಿವೈಡೆಡ್ ಬೈ 25 is equals DEF. ಆರ್ ಯು ರೈಟ್? ಹಾಗಾದ್ರೆ 25 ಮುಂದೆ 25 4 100 ಹೇಗೆ DF ದ ವಿಸ್ತೀರ್ಣ, ತ್ರಿಭುಜ DEF ದ ವಿಸ್ತೀರ್ಣ ಎಷ್ಟು ಹೇಳ್ತಾರೆ? ಎಸ್ 400 ಸೆಂಟಿಮೀಟರ್ ಸ್ಕ್ವೇರ್. ಬೇಕಾದ್ರೆ ಕಂಡುಹಿಡಬಹುದು. ಈಸಿ ಇದೇ ಇರಬೇಕಂತ ಏನು, ಒಟ್ಟು ನಿಮ್ಗೆ ಗೊತ್ತಿರಬೇಕು, ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಎಸ್ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಿಮ್ಮ ಚಾಪ್ಟರ್ದಲ್ಲ ನಿಮ್ಮ ಅಭ್ಯಾಸದ 2.4 ಅಭ್ಯಾಸ ಇದೆ. ಎಲ್ಲ ಲೆಕ್ಕಗಳನ್ನು ಬಿಡಿಸ್ಕೊಂಡು ಬರ್ರಿ. ಬದಲಾದ ನನಗೆ ಕೇಳ್ರಿ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ ವಿದ್ಯಾರ್ಥಿಗಳು. ಸರಿಯಲ್ಲ? ಓಕೆ, ಥ್ಯಾಂಕ್ ಯು ವೆರಿ ಮಚ್.